ಮಾಡಬೇಕು. ಏನು ಮಾಡಬೇಕು? ಪೇತ್ರನು ಹೇಳ್ತಾನೆ, 1 ಪೇತ್ರ 2:2 ವಾಕ್ಯ ಏನು ಹೇಳ್ತಾ ಇದ್ದಾನೆ? 1 ಪೇತ್ರ 2:2 ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿ. ಶುದ್ಧ ಹಾಲನ್ನು ಏನು ಮಾಡಬೇಕಂತೆ ನೀವು? ಬಯಸಿರಿ. ಹಾಲೆಲೂಯ. ವಿಸರ್ಜಿಸು ಅಂತ ಹೇಳಿದಂಥ ಪೇತ್ರನು ಈಗ ನೆಕ್ಸ್ಟ್ ಹೇಳ್ತಾ ಇದ್ದಾನೆ. ಎಲ್ಲರೂ ನೋಡ್ರಿ ಆ ಚಿತ್ರ ಎಷ್ಟು ಚೆನ್ನಾಗಿ ಹಾಕಿದೆ. ಆಫ್ರಿಕಾದ ಹುಡುಗಿ ಹೇರ್ ಬ್ಯಾಂಡು. ಇವುಗಳು ಯಾರಾದರೂ ಹಾಕೊಳಕ್ಕಾಗುತ್ತಾ ಹಂಗೆ ಬ್ಯಾಂಡು? ಮಕ್ಕಳು ತುಂಬ ಚೆನ್ನಾಗುತ್ತೆ ಆ ಥರ ಮಕ್ಕಳು ಹೇರ್ ಬ್ಯಾಂಡ್. ಆದರೆ ಆ ಮಗು ಏನು ಕುಡಿತಾ ಇದೆ? ಹಾಲನ್ನು ಕುಡ್ತಾ ಇದೆ. ಒಂದನ್ನೇ ಬಯಸಬೇಕು. ಬೆಳವಣಿಗೆಗೆ ಇವತ್ತು ನಾವು ವಿಸರ್ಜಿಸೋದು ಬಿಟ್ಬಿಟ್ರೆ, ನಾವೇನು ತೊಗೊಳ್ಳಿಲ್ಲ ಅಂದರೆ ನಮ್ಮ ಬಾಡಿ ಡಿಹೈಡ್ರೇಟ್ ಆಗಿ ನಾವು ಬಿದ್ದೋಗ್ಬಿಡ್ತೀವಿ, ಸುಸ್ತಾಗ್ಬಿಡ್ತೀವಿ. ಅದಾದಮೇಲೆ ಒಂದನ್ನು ತೊಗೋಬೇಕು. ಪೇತ್ರನೇ ಹೇಳ್ತಾ ಇದ್ದಾನೆ, ಒಂದನ್ನೇ ಬಯಸು. ಕೆಲವು ಸಾರಿ ನಾನು ಟ್ರೈನಲ್ಲಿ ಪ್ರಯಾಣ ಮಾಡುವಾಗ ಒಂದು ನವ ದಂಪತಿಗಳಿಗೆ ಏನಾದರೂ ಮಗು ಹುಟ್ಟಿದರೆ ಆ ಮಗು ಅಳ್ತಾನೇ ಇರುತ್ತೆ. ಆ ಮಗು ಅಳ್ತಾನೆ ಇರಬೇಕಾದ್ರೆ ನಾವೆಲ್ಲ ಜೆಂಟ್ಸ್ಗಳಿರೋದ್ರಿಂದ ಅವರು ಹಾಲು ಕೊಡಿಸ್ಲಿಕ್ಕೆ ಭಾಳಷ್ಟು ಸರಿ ಯೋಚನೆ ಮಾಡ್ತಿರ್ತಾರೆ. ಆ ಮಗುಗೆ ಏನೇನೋ ಟ್ರೈ ಮಾಡ್ತಾರೆ. ಅವ್ರ ಅಪ್ಪ ಎತ್ಕೊಳ್ಳುತ್ತೆ, ಮೇಲೆ ಕೂರಿಸುತ್ತೆ, ಏನೇನೋ ಸರ್ಕಸ್ ಮಾಡ್ತಾ ಇರುತ್ತೆ. ಆ ಮಗು ಅಳು ನಿಲ್ಲಿಸೋದೇ ಇಲ್ಲ. ಲಾಸ್ಟಲ್ಲಿ ಅವ್ರ ಗಂಡ ಹಿಂಗಂತಾರೆ. ಅಂದಾಗ ಅರ್ಥ ಏನು? ಹಾಲು ಕುಡಿಸು. ಆ ತಾಯಿ ಏನು ಮಾಡುತ್ತೆ, ಕಿಟಕಿ ಆ ಕಡೆ, ಟ್ರೈನಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಆ ಕಡೆ ಇರೋ ಸೀಟಲ್ಲಿ ಕೂತ್ಕೊಳ್ಳೋದು, ತಿರುಗಿಸಿ ಇಷ್ಟು ರಂಪಾಟ ಮಾಡಿದ ಮಗು 2 ಸೆಕೆಂಡ್ ಫುಲ್ ಸೈಲೆಂಟ್. ಏನು ಬೇಕಾಗಿರೋದು ಆ ಮಗುಗೆ? ಹಾಲು. ಅವರ ಅಪ್ಪ ತೋರಿಸೋ ಲೈಟು, ಫ್ಯಾನು ಯಾವುದು ವರ್ಕ್ ಆಗಲ್ಲ. ಇನ್ಫ್ಯಾಕ್ಟ್ ನನ್ನನ್ನೇ ಕೆಲವು ಸರಿ, ನೋಡು ಅಂಕಲ್ ನೋಡು, ಅಂಕಲ್ ನೋಡು. ಅಂಕಲ್ ನೋಡೋದೇ ಇಲ್ಲ. ಅದು ಯಾಕೆ ನೋಡುತ್ತೆ? ಅದಕ್ಕೆ ಬೇಕಾಗಿರೋದೇನು? ನಿಮ್ಗೆ ಅರ್ಥ ಆಗುವಾಗ ಹೇಳ್ತಾ ಇದ್ದೀನಿ, ದೇವರ ಮಕ್ಕಳೇ, ಬಹಳ ವೇದನೆಯಿಂದ ಹೇಳ್ತಾ ಇದ್ದೀನಿ. ಇಲ್ಲಿ ಬಳಸಿರುವಂಥ ಪದ ಬಯಸಿರಿ. ಬಯಸಿರಿ ಅಂತ ಬಳಸಿರುವಂಥ ಪದ ಯಾವುದು ಗೊತ್ತಾ? ಕೀರ್ತನೆ 42:1 ವಾಕ್ಯದಲ್ಲಿ, ಬಾಯಾರಿದ ಜಿಂಕೆ ನೀರಿಗಾಗಿ ಬಯಸುವಂತೆ ಬಯಸ್ಬೇಕಂತ. ನೀವು ಹೇಳ್ಬೋದಾ? ನೀವು ಬಯಸಿದ್ದೀರಾ ದೇವರ ವಾಕ್ಯನ? ಬಾಯಾರಿದ ಜಿಂಕೆ. ಸುಮ್ಮನೆ ಹಾಲು ಕುಡಿಯೋದಲ್ಲ ಅಲ್ಲಿ ಹೇಳಿದ ಪದ. ಓ, ಈ ವಾರದಲ್ಲಿ ಆ ಪದ ನನಗೆ ಸಿಕ್ಕಿದಾಗ ಇಷ್ಟು ಖುಷಿ ಆಯಿತು. ದೇವರೇ, ನಿನ್ನ ವಾಕ್ಯವನ್ನು ನಾನು ಇಷ್ಟು ವರ್ಷದ ಬಯಸಿದ್ದಕ್ಕಿಂತಲೂ ಇನ್ನೂ ಹೆಚ್ಚು ಬಯಸ್ಬೇಕು ಸ್ವಾಮಿ. ಆದರೆ ಇವತ್ತು ಡಾಕ್ಟರ್ಗಳು ಹೇಳ್ತಾರೆ, ನಂದಿನಿ ಹಾಲು ಮಿಕ್ಸು ಕುಡಿದ್ರೆ ಏನು ಬೆಳೆಯೋದಿಲ್ಲ. ಆದರೆ ದೇವರ ವಾಕ್ಯ ಇವತ್ತು ಕೂಡ ಗಮನಿಸಿ ಕೇಳ್ರಿ. ಯಾಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ವಾಕ್ಯಗಳು ಮಿಕ್ಸ್, ಕಲಬೆರಕೆ. ಚರ್ಚ್ಗಳಲ್ಲಿ ನೀವು ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ವಾಕ್ಯಗಳು ಕಲಬೆರಕೆ. ಆಶೀರ್ವಾದ, ಹಣ, ಆಸ್ತಿ ಪಾಸ್ತಿ. ಇವತ್ತು ನಿಜವಾಗಲೂ ದೇವರ ಮಕ್ಕಳೇ, ನಿಮಗೆ ಗೊತ್ತಿದೆಯಾ, ಬೈಬಲ್ನಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಅದು ಅದ್ಭುತಗಳ ಕ್ಷಾಮವಲ್ಲ, ಸೂಚಕ ಕಾರ್ಯಗಳ ಕ್ಷಾಮವಲ್ಲ, ಕಡೆಯ ದಿನಗಳು ವಾಕ್ಯದ ಕ್ಷಾಮ. ಅಂದ್ರೆ ಆ ವಾಕ್ಯ ಬೈಬಲ್ ಸಿಗಲ್ಲ ಅಂತ ಅರ್ಥ ಅಲ್ಲ. ಶುದ್ಧವಾದಂಥ 100% ವಾಕ್ಯ ಸಿಗ್ತಾ ಇಲ್ಲ. ಅದಕ್ಕೆ ನೀವುಗಳು ಹೊರಗಡೆ ಹೋದಾಗಲೇ ಅವುಗಳನ್ನು ನಿಮಗೆ ಗೊತ್ತಾಗೋದು, ಆ ಸಭೆಗಳ ಬೆಲೆ. ಯಾಕಂದರೆ ಆ ವಾಕ್ಯಕ್ಕೋಸ್ಕರ ಜನರು ಕಾಯ್ತಾ ಇದ್ದಾರೆ. 21ನೇ ಶತಮಾನದಲ್ಲಿ ಇವತ್ತು ನಾವು ಯಾವುದಕ್ಕೆ ಬಯಸ್ತಾ ಇದ್ದೀವಿ? ನಮಗೆ ಮೊಬೈಲ್ನ ನೋಡೋಷ್ಟು ನಾವು ಈ ಪುಸ್ತಕವನ್ನು ನೋಡೋಕ್ಕೆ ನಮಗೆ ಇಷ್ಟನೇ ಇಲ್ಲ. ನಮಗೆ ಬೋರಿಂಗ್ ಪುಸ್ತಕ ಯಾವುದಂದರೆ ಈ ಪುಸ್ತಕ. ಆದರೆ ದೇವರ ವಾಕ್ಯದಲ್ಲಿ ಪೇತ್ರನು ಹೇಳ್ತಿದ್ದಾನೆ, ನೀನು ಬೆಳವಣಿಗೆ ಬೇಕಾ ನಿನಗೆ? ಒಬ್ಬ ದೇವರ ಮನುಷ್ಯ ಹೀಗೆ ಹೇಳ್ತಾನೆ, ಇಂದಿನ ಕ್ರೈಸ್ತರು ರೋಗ ಬಡಿದು ಅವರ ವಾಸನೆಗಳು ಆಚೆ ಬರಲಿಕ್ಕೆ ಕಾರಣ ಶುದ್ಧವಾದ ಹಾಲನ್ನು ಸಭೆಗಳು ಸಪ್ಲೈ ಮಾಡ್ತಾ ಇಲ್ಲ. ಎರಡನೇದಾಗ ಅವ್ರು ಹೇಳ್ತಾರೆ, ಈ ಹಾಲು ಶುದ್ಧವಾದದ್ದು ಸಿಗ್ತಾ ಇಲ್ಲ. ಆದರೆ ಇಂದಿನ ಸಭೆ ರೋಗ ಬಡಿದಂಥ ಮಕ್ಕಳ ಎಮರ್ಜೆನ್ಸಿ ವಾರ್ಡ್ ಆಗಿದೆ ಅಂತೆ. ಚರ್ಚ್ ಹೆಂಗಿದೆ ಅಂತ ಇವತ್ತು? ಚರ್ಚಿಗೆ ಬರ್ತಾ ಇದ್ದೀವಿ, ವಾರ ಬರ್ತಾ ಇದ್ದೀವಿ. ಆದರೆ ಅವ್ರು ಬೆಳೆದಿರೋದನ್ನೆಲ್ಲ ನೋಡಿದ್ರೆ ತೆಗೆದುಕೊಂಡು ಹೋಗಿ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಸಾಯೋ ಸ್ಥಿತಿಗೆ ತಲುಪಿರುವಂತಹ ಮಕ್ಕಳಾಗಿದ್ದಾರಂತೆ. ನೋಡ್ರಿ, ಪೌಲನು ಕೊರಿಂತದವ್ರಿಗೆ ಹೇಳ್ತಾನೆ, 1 ಕೊರಿಂತ 3ನೇ ಅಧ್ಯಾಯದಲ್ಲಿ ನೋಡ್ರಿ, ಅವನೇನು ಹೇಳ್ತಾನೆ. ಪೌಲನು ಆ ಕೊರಿಂತ ಸಭೆನ ಸ್ಥಾಪಿಸ್ದ. ಅವನಿಗೆ ಎಷ್ಟೋ ಆಸೆ ಅವ್ರು ಬೆಳಿಬೇಕು ಅಂತ. 1 ಕೊರಿಂತ 3ನೇ ಅಧ್ಯಾಯ 1ರಿಂದ ಓದಿ. 1 ಕೊರಿಂತ 3 ಏನು ಹೇಳ್ತಾನೆ? ಬೇಗ ಓದೋಣ. 1 ಕೊರಿಂತ 3. ಸಹೋದರರೇ, ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡಲಾರದೆ. ನೋಡ್ರಿ, ಗಮನಿಸ್ರಿ, ಇಲ್ಲೊಂದು ನಿಮಿಷ ಗಮನಿಸ್ರಿ. ಪೌಲನಿಗೆ ಒಂದು ಆಸೆ ಇದೆ, ದೇವರಾತ್ಮನ ಅವನ ಜೊತೆ ಮಾತಾಡ್ತಾ ಇದ್ದಾನೆ. ಅವನಿಗೇನು ಬಂತೆ, ಆ ಸಭೆ ಹತ್ರ ಹೋದಾಗ ಅವನಿಗೆ ಮಾತಾಡೋಕ್ಕೆ
ಆಗ್ತಾ ಇಲ್ಲ. ನೋಡ್ರಿ, ಪವಿತ್ರಾತ್ಮನು ಒಬ್ಬ ಸೇವಕನ ಹತ್ರ ಮಾತಾಡಿದ್ರೆ ಆ ಪವಿತ್ರಾತ್ಮನಿಂದ ಸೇವಕ ಮಾತಾಡಬೇಕು ವಾರ ವಾರ. ಆದರೆ ಪೌಲ ಆ ಚರ್ಚ್ಗೆ ಹೋದರೆ ಮೆಸೇಜೇ ಕೊಡೋಕ್ಕಾಗ್ತಾ ಇಲ್ಲ. ಯಾಕೆ? ಕೆಳಗಡೆ ಕಾರಣ ಇದೆ. ಪ್ರಾಪಂಚಿಕರು ಕ್ರಿಸ್ತನ ವಿಷಯದಲ್ಲಿ ಏನಾಗಿದ್ದಾರಂತೆ? ಎಳೆಗೂಸುಗಳು ಆಗಿರುವಂಥವರಿಗೆ ತಕ್ಕಂತೆ ನಿಮ್ಮ ಸಂಗಡ ಏನು ಮಾಡಬೇಕಾಗಿತ್ತು? ಮಾತಾಡಬೇಕಾಯಿತು. ನಿಮಗೆ ನಾನು ಇನ್ನೂ ಸಣ್ಣ ಸ್ಪೂನಲ್ಲಿ ಕೊಡಬೇಕು ಬಂತು. ಯಾಕೆ ಬಂತು ಆ ಥರ ಪರಿಸ್ಥಿತಿ? 2ನೇ ವಾಕ್ಯ ಹೇಳ್ತಾನೆ, ನಿಮಗೆ ಹಾಲು ಕುಡಿಸಿದ್ನು ಏನು ಮಾಡಲಿಲ್ವಂತೆ? ಅನ್ನ ಕೊಡಲಿಲ್ಲ. ಅನ್ನ ತಿನ್ನುವುದಕ್ಕೆ ನಿಮಗೇನಿರಲಿಲ್ವಂತೆ? ಇನ್ನೂ ಶಕ್ತಿಯೂ ಇರಲಿಲ್ಲ. ಎಂಥ ದೊಡ್ಡ ಪದ ಗೊತ್ತಾ? ನಿಮ್ಗೆ ಅನ್ನ ಕೊಟ್ಟು ಚೆನ್ನಾಗಿ ಬೆಳೆಸೋಣ ಅಂತ ಆಸೆ. 2-3 ವಾರದಿಂದ ನನಗೆ ಯೇಸು ಸ್ವಾಮಿ ಏನು ಕೆಲಸ ಮಾಡಿದ್ನು ಅಂದಾಗ ನೀವುಗಳು ಇಷ್ಟು ಜನನೂ ಉತ್ತರ ಕೊಡಲಿಲ್ಲ. ನೋಡ್ರಿ, ಎಷ್ಟು ಬೇಜಾರಾಗೋದೆ ಗೊತ್ತಾ ಮನೆಗೆ ನಾನು. ಅಯ್ಯೋ, ಯೇಸು ಸ್ವಾಮಿ ಏನು ಮಾಡಿದ್ರು ಕೆಲಸ ಅನ್ನೋದು ಗೊತ್ತಿಲ್ಲದಿರೋ ವಿಶ್ವಾಸಿಗಳಿದಾರ ನನ್ನ ಚರ್ಚ್ನಲ್ಲಿ. ಯಾಕೆ? ಈ ಪುಸ್ತಕ ಓದಲಿಕ್ಕೆ ನಮಗೆ ಸಮಯ ಇಲ್ಲ. ಪೌಲನು ಹೇಳ್ತಾ ಇದ್ದಾನೆ, ನನಗೆ ಈಗಲಾದರೂ ನಿಮಗೆ ಇನ್ನೂ ಏನಿರಲಿಲ್ವಂತೆ? ಶಕ್ತಿ ಇರಲಿ. ಇದು ಇವತ್ತಿನ ಈ ಸಭೆ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ನಾನು ಇವತ್ತು ಈ ವಾಕ್ಯಗಳನ್ನು ಯೂಟ್ಯೂಬ್ನಲ್ಲಿ ಹೇಳ್ತಾ ಇದ್ದೀನಿ. ಮುಕ್ಕಾಲು ಭಾಗ ಸಭೆಗಳ ಪರಿಸ್ಥಿತಿ ಇದು. ಯಾಕಂದರೆ ಸೇವಕರುಗಳಿಗೂ ವಾಕ್ಯಗಳು ಗೊತ್ತಿಲ್ಲ, ವಿಶ್ವಾಸಿಗಳಿಗೂ ವಾಕ್ಯಗಳು ಗೊತ್ತಿಲ್ಲ. ಒಂದು ವೇಳೆ ವಾಕ್ಯ ಸರಿಯಾಗಿ ಗೊತ್ತಿದ್ರೆ, 2-3 ತಿಂಗಳ ಹಿಂದೆ ಒಬ್ಬ ಸಹೋದರಿ ನಮ್ಮ ಮನೆಗೆ ಬಂದು, ಹೆಸರುಗಡದಿಂದ ಬಂದವರು, ನಿಮಗೆ ಗೊತ್ತಾ, ಒಬ್ಬ ಅಮ್ಮ ಹೇಳ್ತಿದ್ದಾಳೆ, ಒಬ್ಬ ಪಾಸ್ಟ್ರ್ ಹೇಳಿದ್ರು, ನಿನ್ನ ಜೀವನದಲ್ಲಿ ಉದ್ಧಾರ ಆಗುತ್ತೆ, ನೀನು 25,000ಕ್ಕೆ ಊಟ ಹಾಕ್ಸ್ಬೇಕು. ಅಮ್ಮ ಹೊಸದಾಗಿ ರಕ್ಷಣೆ ಹೊಂದ್ತಾ ಇರೋಳು ಏನು ಮಾಡಿದ್ದಾಳೆ? 25,000 ರೂಪಾಯಿ ತೊಗೊಂಡೋದ್ಲು. ಜೊತೆಗೆ ಹೇಳಿದ್ರಂತೆ, ನಿನ್ನ ಹಳೆ ಬಟ್ಟೆನೂ ತೊಗೊಂಬರ್ಬೇಕು, ಅದನ್ನು ತೊಗೊಂಡು ನೀನು ಸುಡಬೇಕು ಚರ್ಚ್ ಒಳಗಡೆ. ಸುಟ್ಟು ನೀನು ಏನು ಮಾಡಬೇಕು? 25,000 ರೂಪಾಯಿ ಕೊಡಬೇಕು. ನಿನ್ನ ಮನೇಲಿರೋ ಶಾಪ ಎಲ್ಲ ಹೋಗುತ್ತೆ. ಸತ್ಯವಾಕ್ಯ ಹೇಳುವಂಥ ಜನರುಗಳ ಸಭೆಗಳಿಗೆ ಹೋಗೋಕ್ಕಿಂತ ಇವ್ರಿಗೆ ಇಷ್ಟ ಇಲ್ಲ. ಓದ್ಲು, 25,000 ರೂಪಾಯಿ ಕೊಟ್ಲು, ಬಟ್ಟೆನೂ ಸುಟ್ಟಾಕಿದ್ಲು. ನಾನು ಅವಳು ಬಂದ್ಮಾಗ ಕೇಳಿದೆ, ಎಲ್ಲಿದೆ ಆ ವಾಕ್ಯ? ಫಸ್ಟ್ ಎಲ್ರಿಗೂ ಊಟ ಹಾಕಿದ್ರು. ಎಲ್ರಿಗೂ ಊಟ ಹಾಕಕ್ಕೆ ನಿಂದು ಯಾಕೆ 25,000 ಬೇಕು? ಪ್ರತಿಯೊಬ್ಬನು ಅವನ ಕಾರ್ಯಗಳಿಂದ ಅವ್ನು ಸಂತೋಷವಾಗಿ ಕೊಡಬೇಕು. ಕೋಟಿ ಕೊಟ್ಟರೆ ಅವ್ನ ಹೃದಯದಲ್ಲಿ ಸಂತೋಷ ಇಲ್ಲ ಅಂದರೆ, ಈಗ ನಾನು ನಿಮ್ಗೆ ಅನೌನ್ಸ್ ಮಾಡಿದೆ ಸೌಲಾರ್, ಪ್ರತಿಯೊಂದು ಫ್ಯಾಮಿಲಿನೂ ಇಷ್ಟು ಕೊಟ್ಟೆ ಕೊಡಬೇಕು, ಡಿಸೆಂಬರ್ಗಳ ಕೊಡಲಿಲ್ಲ ಅಂದರೆ ಯಾವನಾದರೂ ಬಂದರೆ ಅಂದರೆ ಪಾಪ ನೀವು ಕೆಲವರೆಲ್ಲ ಎದುರ್ಕೊತೀರ. ಇಲ್ಲಿಂದ ಮಾತಾಡ್ತೀವಲ್ವ ನಾವು, ಪುಲ್ಪಿಟ್ಟಿಂದ, ದೇವ್ರ ಜಾಗ, ಆ ಥರ ಭಯ ಪಡಿಸಿದ್ರೆ ಎಲ್ಲ ಕೊಡ್ತಾರೆ. ಆದರೆ ಪೌಲನ ಸ್ಥಿತಿ ನೋಡ್ರಿ, ಇವತ್ತು ಸಭೆಗಳು ಈ ಸ್ಥಿತಿಗೆ ಹೋಗ್ತಾ ಇದೆ. ವಿಶ್ವಾಸಿಗಳೇ ಮೂರ್ಖರಾಗಬೇಡ್ರಿ ಮುಂದಿನ ದಿನಗಳಲ್ಲಿ. ಅದಕ್ಕೆ ಜೊತೆಗೆ ಬಂದಿದ್ದು ಒಬ್ಬಮ್ಮ, ಅವ್ರು ಕರ್ಕೊಂಬಂದರು. ಅವ್ರು ನಮ್ಮ ಮೆಸೇಜ್ನೆಲ್ಲ ಕೇಳ್ತಾ ಇರೋರಂತೆ, ಪಾಸ್ಟ್ರೇ ನೀವು ಹೇಳಿ ಅಂತಲೇ ಕರ್ಕೊಂಬಂದೆ, ಬೈಬಲಲ್ಲಿ ಇದೆಯಾ ಅಂತ ತೋರಿಸಿ ಪಾಸ್ಟ್ರೇ. ಅರ್ಥ ಆಗ್ತಿದೆಯಾ ನಿಮಗೆ? ಜನರುಗಳು ಒಂದು ಕಡೆ ಮೂರ್ಖರಾಗ್ತಾ ಇದ್ದಾರೆ. ಕಾರಣ ಈ ವಾಕ್ಯವೆಂಬ ಹಾಲು, ಈ ವಾಕ್ಯಗಳು ಅವರೊಳಗಡೆ ಇಲ್ಲ. ಪೌಲನು ಹೇಳ್ತಾ ಇದ್ದಾನೆ, ಇವತ್ತು ನಾನು ನಿಮ್ಮ ಹತ್ರ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ, ತಾಳ್ಮೆಯಿಂದ ನಿಮ್ಮ ಹತ್ರ ಒಂದನ್ನು ಹೇಳ್ತೀನಿ. ಪ್ರತಿ ವಾರ ಈ ಮೆಸೇಜ್ಗಳನ್ನು ನಾನು ನಿಮಗೆ ಕೊಡಲಿಕ್ಕೆ, ನಾನು ನಿಮ್ಗೆ ಹೆಂಗೆ ಗಾಡಿ ಓಡಿಸಿದ್ರೆ ಬೆನ್ನು ನೋವು ಬರುತ್ತೋ, ನನಗೆ ವಾರ ಎಲ್ಲ ಸೀಟಲ್ಲಿ ಕೂತ್ಕೊಂಡು ಸ್ಟಡಿ ಮಾಡುವಾಗ ನನ್ನ ಬೆನ್ನು ಉರಿಯುತ್ತೆ. ತಾಳ್ಮೆಯಿಂದ ಹೇಳ್ತಿದ್ದೀನಿ. ವಾರ ಎಲ್ಲ ಮಾರ್ನಿಂಗ್ಸ್ಗಳು 2-3 ತಾಸು ಮಧ್ಯೆ ಎದ್ದೋಗ್ತೀನಿ. ಈಗಲೂ ನನಗೆ ಮೊಣಕಾಲೂರಿ ಭಾಳ ಪ್ರೇಯರ್ ಮಾಡೋಕ್ಕಾಗಲ್ಲ. ಯಾಕಂದರೆ ನನ್ನ ಬೆನ್ನು ಆದಮೇಲೆ ನನಗೆ ನೀಲ್ ಡೌನ್ ಮಾಡೋಕ್ಕಾಗ್ತಾಯಿಲ್ಲ. ನನಗೆ ಚೆನ್ನಾಗಿ ಸಣ್ಣ ವಯಸ್ಸಿನಲ್ಲಿ ಒಳ್ಳೆ ಊಟ ಸಿಕ್ಕಿಲ್ಲ. ನನ್ನ ಎಲುಬುಗಳು ಆಗಾಗೆ ವೀಕ್ ಆಗುತ್ತೆ. ಒಂದೊಂದು ಸರಿ ದೇವ್ರ ಹತ್ರ ಇತ್ತೀಚೆಗೆ ನಾನು ದೇವರೇ, ಮೊದಲೆಲ್ಲ ಮೊಣಕಾಲೂರಿ ಮೆಸೇಜ್ ಪ್ರಿಪೇರ್ ಮಾಡ್ತಿದ್ದೆ, ಇವಾಗ ಟೇಬಲ್ನಲ್ಲಿ ಕುಳಿತುಕೊಳ್ಳೋಕೆ ನನಗೆ ಕಷ್ಟ ಆಗ್ತಾಯಿದೆ. ಆದರೆ ನಾನು ನಿಮ್ಮ ಹತ್ರ ಒಂದೇ ಒಂದು ಮಾತು ಕೇಳ್ತೀನಿ, ಇದನ್ನು ಹೆಚ್ಚಳಕ್ಕಾಗಿ ಹೇಳ್ತಾ ಇಲ್ಲ. ಇಷ್ಟು ಕಷ್ಟಪಟ್ಟು ನಾನು ವಾರ ಬರುವಾಗ ನಿಮ್ಮ ಮನೆಗಳಲ್ಲಿ ಇದನ್ನ ಓದಕ್ಕೆ ನಿಮಗೆ ಟೈಮ್ ಇದೆಯಾ ಮಕ್ಕಳೇ? ಇದು ನನ್ನ ಪ್ರಶ್ನೆ. ಒಂದೊಂದು ವಾಕ್ಯಗಳನ್ನ ನಾನು ಹೇಳುವಾಗ ನಿಮಗೆ ಪುಸ್ತಕಗಳು ಎಲ್ಲಿಲ್ಲ ಅಂತ ಗೊತ್ತಾಗುವಾಗ ಒಬ್ಬ ಸೇವಕನಿಗೆ ಎಷ್ಟು ಸಂಕಟ ಆಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ. ಅದಕ್ಕೆ ಒಬ್ಬ ಹೆಂಗಸು ಅವಳ ಬೈಬಲ್ನ ಅವಳ ಗಂಡ ತೆಗೆದ್ನಂತೆ. ಏನೇ ಬಾಚಣಿಗೆ ಇಲ್ಲಿಟ್ಟಿದೆಯಾ? ಅವಳು ಹೆಂಡ್ತಿ ಹೇಳಿದ್ನಂತೆ, ಅಯ್ಯೋ ಅಲ್ಲಿತ್ತೇನ್ರಿ, ಎಷ್ಟು ತಿಂಗಳಿಂದ ಹುಡುಕ್ತಾ ಇದ್ದೀನಿ ಗೊತ್ತಾ? ತಮಾಷೆಯಾಗಿ ಹೇಳಿದ್ರು, ಇವತ್ತಿನ ಸಭೆಗಳ ಸ್ಥಿತಿ ಇದೆ. ನಿಮ್ಮ ಮನೆಗಳಲ್ಲಿ ನಿಮ್ಮ ಬೈಬಲ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ, ಇದು ಎಷ್ಟು ಓದ್ತಾ ಗಲೀಜಾಗುತ್ತೋ ಅಷ್ಟು ನಿನ್ನ ಹೃದಯ ಶುದ್ಧ ಆಗುತ್ತೆ.
ಇದು ಎಷ್ಟು ಹೊಸದಾಗಿ ನೀನು ಇಟ್ಕೊಂಡಿದೆಯೋ ಅಷ್ಟು ನಿನ್ನ ಹೃದಯಗಳು ಶುದ್ಧ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ಒಬ್ಬ ವಿಶ್ವಾಸಿ, ಒಬ್ಬ ಸೇವಕ ಕೀರ್ತನೆ 119 ಅವನು ಪ್ರೀತಿಸಲ್ವೋ, 119 ಓದಲಿಕ್ಕೆ ಅವನಿಗೆ ಜ್ಞಾಪಕ ಬರಲ್ವೋ, 119 ಅವನಿಗೆ ಅವನು ಅರ್ಥ ಮಾಡ್ಕೊಳ್ಳೋಕ್ಕೆ ಅವನಿಗೆ ಆಸೆ ಇಲ್ವೋ ಅಂದರೆ ಅಂಥ ಸೇವಕ, ಅಂಥ ವಿಶ್ವಾಸಿ ಬೆಳೆದೇ ಇಲ್ಲ. ನೀವು ಬೆಳೆದಿದ್ದೀರಾ ಅನ್ನೋದಕ್ಕೆ ಒಂದೇ ಒಂದು ಗುರುತು, ಕೀರ್ತನೆ 119 ನೀವು ಓದಿದ್ದೀರಾ. ಕೀರ್ತನೆ 119 ನಿಮಗೆ ಓದಲಿಕ್ಕೆ ಮನಸ್ಸು ಬಂದಿದೆಯಾ? ಯಾಕಂದರೆ ಆ ವಾಕ್ಯವನ್ನು ಪ್ರೀತಿಸುವಂತಹ ಕೀರ್ತನೆಯನ್ನು ದಾವೀದ ಬರೆದ. ಅವನು ದೊಡ್ಡ ಶ್ರೀಮಂತ ರೀ, ಸಾವಿರಾರು ಚಿನ್ನ ಬೆಳ್ಳಿಗಳನ್ನು ಬೀದಿಗಳಲ್ಲಿ ನೋಡಿದವನು. ಆದರೂ ಹೇಳ್ತಾ ಇದ್ದಾನೆ, ಸಾವಿರಾರು ಚಿನ್ನ ಬೆಳ್ಳಿಗಳಿಗಿಂತಲೂ ನಿನ್ನ ವಾಕ್ಯವು ನನಗೆ ಎಷ್ಟೋ ಪ್ರಿಯವಾದದ್ದು. ನನ್ನ ಬೈಬಲ್ ಕಾಲೇಜ್ ನನಗೆ ವಾಕ್ಯದ ಹಸಿವನ್ನು ಕೊಡಲಿಲ್ಲ. ನನಗೆ ಬಂದಂಥ ಅವಾರ್ಡ್ಗಳು, ನನಗೆ ಯಾವುದೇ ಬೈಬಲ್ ಕಾಲೇಜ್ ಅವಾರ್ಡ್ ನನಗೆ ವಾಕ್ಯದ ಹಸಿವನ್ನು ಕೊಡಲಿಲ್ಲ. ಓದ್ತಿದ್ದೆ ಅಷ್ಟೇ. ಆದರೆ ಒಬ್ಬ ದೇವರ ಮನುಷ್ಯ, ಅಂಕಲ್ ಡಗ್ ಅನ್ನುವಂಥ ವಯಸ್ಸಾದ ಸೇವಕರು, ಅವರ ಜೀವಿತದಲ್ಲಿ ಪ್ರಭಾವ ಬೀರಿದಂಥ ಒಬ್ಬ ವ್ಯಕ್ತಿ, ದೇವರನ್ನು ಪ್ರೀತಿಸಿ ಹಿಂಜಾರಿ ಹೋದವರು. ಆದರೆ 30 ವರ್ಷ ಅವಾಗವಾಗ ರೂಮ್ನಲ್ಲಿ ಬರೀ ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲಿ ಕಳೀತಿದ್ರಂತೆ. ರೆಕ್ಸ್ ಆ್ಯಂಡ್ರೂಸ್ ಅಂತ ಆ ವ್ಯಕ್ತಿ ಹೇಳಿದಂಥ ಮಾತು ನನ್ನ ಜೀವಿತವನ್ನೇ ಬದಲಾಯಿಸ್ತು. ಇವತ್ತು ನಾನು ಬೈಬಲನ್ನು ಭಾಳ ಸರಿ ಹೇಳಿದ್ದೀನಿ. ಈ ಬೈಬಲ್ನ, ದೇವರೇ, ನನ್ನ ಮಕ್ಕಳಿಗಿಂತ ನನಗೆ ನಿನ್ನ ವಾಕ್ಯ ಇಷ್ಟ. ಕೆಲವು ಸಾರಿ ನಾನು ಹೀಗೆ ಹೇಳಿದ್ದೀನಿ, ಈ ವಾಕ್ಯನ ಇಟ್ಕೊಂಡು, ದೇವರು, ಒಂದೊಂದು ಸರಿ ನಾನು ತಾಳ್ಮೆಯಿಂದ ಹೇಳ್ತೀನಿ, ಈ ವಾಕ್ಯ ಓದುವಾಗ ತಿನ್ಬೇಕಂತ ಅನಿಸಿದೆ ನನಗೆ. ಇತ್ತೀಚೆಗೆ ತಿನ್ಬೇಕಂತ ಅನಿಸಿದೆ. ಯಾಕಂದರೆ ಈ ಭಕ್ತನೇ ಹೇಳ್ತಾನೆ, ಜಗತ್ತಿನಲ್ಲೇ ಅತಿ ದೊಡ್ಡ ಮೂರ್ಖನು ಯಾರೆಂದರೆ ಈ ದೇವರ ವಾಕ್ಯವನ್ನು ಓದಲು, ಹೀರಲು, ಜೀರ್ಣಿಸಿಕೊಳ್ಳಲು, ಅದರೊಳಗೆ ಬದುಕಲು ಅವಕಾಶವಿದ್ದರೂ ಈ ಲೋಕದ ಸಂಗತಿಗಳಿಗೆ ತನ್ನನ್ನು ಹೆಚ್ಚು ತೊಡಗಿಸಿಕೊಂಡಿರುವುದರಿಂದ ಅದನ್ನು ಮಾಡದೇ ಇರುವವನೇ. ನೀವು ಹೇಳ್ತಿದ್ದೀರಲ್ಲ, ಬಿಸ್ನೆಸ್, ವರ್ಕು, ಶಿಫ್ಟು, ಅವು ಇವು, ಅವುಗಳನ್ನೆಲ್ಲ ಇಟ್ಕೊಂಡು ಇದನ್ನ ಓದೋಕ್ಕೆ ಟೈಮೇ ಇಲ್ಲ. ಅವನೇ ಜಗತ್ತಿನ ಅತಿ ದೊಡ್ಡ ಮೂರ್ಖ. ದೇವರ ಮಕ್ಕಳು, ಅವರ ಪ್ರಾಣ ಆತ್ಮವು ವಾಸ ಮಾಡುವ ಮನೆಯಾಗಿರುವ ಆತನ ವಾಕ್ಯದಲ್ಲಿ ಮುಳುಗದೆ, ದೈ ಬೈಬಲ್ ಇಸ್ ದ ವೆರಿ ಹೋಮ್ ಆಫ್ ದ ಸೋಲ್. ನಿಮ್ಮ ಪ್ರಾಣ ಆತ್ಮ ವಾಸ ಮಾಡುವಂಥ ಮನೆ ಯಾವುದು ಗೊತ್ತಾ? ಈ ವಾಕ್ಯ. ಅಲ್ಲಿ ವಾಸ ಮಾಡಬೇಕಂತೆ. ಎಂಥ ಮಾತು ಗೊತ್ತಾ? ತಮ್ಮ ಸಮಯವನ್ನು ಶರೀರ ಭಾವಕ್ಕೂ, ಮಾಡರ್ನ್ ಥಿಂಗ್ಸ್ಗಳು, ಮೊಬೈಲ್ಗಳ ಮೇಲೆ ಹೆಚ್ಚು ಸಮಯವನ್ನು ಕಳೆದು ಅವರ ಆತ್ಮಕ್ಕೆ ಮಾಡುತ್ತಿರುವಂಥ ದೊಡ್ಡ ಆಳವಾದ ನಷ್ಟ ನೆನೆಸುವಾಗ ಅದು ನನ್ನ ಶರೀರವನ್ನು ಕೆಲವು ಬಾರಿ ತಣ್ಣಗಾಗುವಂತೆ ಮಾಡ್ತದೆ. ಬಾಡಿ ತಣ್ಣಗಾದರೆ ಏನಾಗುತ್ತೆ? ಸತ್ತೋಗುತ್ತೆ. ಆ ಸೇವಕರು ಹೇಳ್ತಿದ್ದಾರೆ, ವಿಶ್ವಾಸಿಗಳು ಇಷ್ಟು ದೊಡ್ಡ ನಷ್ಟದಲ್ಲಿದ್ದಾರಂತೆ. ಯಾಕೆ ಗೊತ್ತಾ? 50-60 ವರ್ಷಗಳನ್ನು ದೇವರು ನಿನಗೂ ನನಗೂ ಕೊಟ್ಟರು ದೇವರ ವಾಕ್ಯವನ್ನು ಓದಲಿಕ್ಕೆ. ಕೆಲವರು ಕನ್ನಡ ಕಲ್ತ್ಕೋಬೋದಾಗಿತ್ತು. ನಾವು ಕಲಿಯಲ್ಲ, ಅಕ್ಷರ ನಮಗೇನು. ವಯಸ್ಸಾದ್ಮೇಲೆ ದೊಡ್ಡ ದೊಡ್ಡ ಸಾಧನೆ ಮಾಡೋಕ್ಕೆ ನಮಗಿಷ್ಟ, ಆದರೆ ಈ ಬೈಬಲ್ ಓದೋದು ನಮಗೆ ಕಷ್ಟ. ಪ್ರಯತ್ನ ಮಾಡಿದ್ರೆ ಆಗಿರೋದು, ಇಷ್ಟೊತ್ತಿಗಾಗಲೇ ವಾಕ್ಯಗಳು ಕಲ್ತ್ಕೋಬೋದಾಗಿತ್ತು. ಅವಕಾಶಗಳು ಬಂದಾಗಲೂ ವಯಸ್ಸೇನು ಕಡಿಮೆ ಇಲ್ಲ. 75-80 ವಯಸ್ಸಿನಲ್ಲೂ ಬೈಬಲ್ ಓದೋರು ಅಂಥ ವ್ಯಕ್ತಿಗಳಿದ್ದಾರೆ. ಆದರೆ ಅದಕ್ಕೆ ಆಸೆ ಬೇಕು. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಬೆಳವಣಿಗೆಗೆ ಪ್ರಿಯ ದೇವ್ರ ಮಕ್ಕಳೇ, ಎಗ್ ರೈಸ್ ಸೂಟ್ ಆಗಲ್ಲ. ಯೂಟ್ಯೂಬ್ ಮೆಸೇಜ್ಗಳು, ಅದು ಇದು, ಪಾಸ್ಟ್ರು ಕೊಡೋ ಭಾನುವಾರ ಮೆಸೇಜ್, ಇದೆಲ್ಲ ಎಗ್ ರೈಸು. ಪಕ್ಕದಲ್ಲಿರೋರ್ಗೆ ಹೇಳು, ನೀನು ಬೆಳೆದಿರೋದಕ್ಕೆ ಕಾರಣ ನಿಮ್ಮ ಅಮ್ಮನ ಬೇಳೆ ಸಾರು, ತರಕಾರಿ ಸಾರು. ಹಾಂ, ನೀವೆಲ್ಲ ಸಾಂಬಾರು. ಇದೇ ಸಾಂಬಾರೇ. ದಿವಸ ಚೇತನ್ ಕರ್ಕೊಂಡೋಗಿದ್ದೆ ಎಗ್ ರೈಸ್ ಕೊಡ್ಸೋಕ್ಕೆ. ತಿಂದ, ಹೊಟ್ಟೆ ತುಂಬಿಟ್ಟಿದೆ, ಮನೇಲಿ ತಿನ್ಕೊಂಡ್ಬಿಟ್ಟಿದೆ. ಆದರೆ ಡೈಲಿ ನಾನು ಕರೆದ್ರೆ ಅವನೇನಂತ ಗೊತ್ತಾ? ಸುಮ್ಮನೆ ಇರೋಣ, ಉಪ್ಪಿನೆಸ್ರು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಂದ. ಒಂದು ದಿವಸ ಸೊಪ್ಪು ತೊಗೊಂಬಂದಿದ್ದ, ಚೆನ್ನಾಗಿತ್ತು. ಯಾಕೆ ಹೇಳ್ತೀನಿ? ಆ ಸೊಪ್ಪು, ಆ ತರಕಾರಿಗಳೇ. ಅಂದ್ರೆ ಅರ್ಥ ನಿಮಗೆ ಅರ್ಥ ಆಗುವಾಗ ಹೇಳ್ತಾ ಇದ್ದೀನಿ, ದೇವರ ಮಕ್ಕಳೇ, ಯೂಟ್ಯೂಬ್ ಅವು ಇವು ಮೆಸೇಜ್ಗಳು ಭಾನುವಾರ ಇಲ್ಲಿ ಕೇಳೋದು ಕೂಡ ಒಳ್ಳೆಯದೇ. ಅದೆಲ್ಲ ಎಗ್ ರೈಸ್, ಡೈಲಿ ಸಾಂಬಾರು, ಡೈಲಿ ತರಕಾರಿ. ಇದನ್ನು ಸ್ವಲ್ಪ ಸ್ವಲ್ಪ ಓದಿ. 10 ಅಧ್ಯಾಯ ಓದಬೇಡಿ, 1 ಅಧ್ಯಾಯ ಓದಿ. ಅದನ್ನು ಹೃದಯದಲ್ಲಿ ಇಟ್ಕೊಳ್ಳೋಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ, ಆರಾಧಿಸಿ ನೀವು ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಗೊತ್ತಾ? ಅದಕ್ಕೆ ಆ ಸೇವಕು ಅಂಕಲ್ ಡಗ್, ನಾನು ನನ್ನ ಹೆಂಡತಿ ಹೋಗಿ ಅವರನ್ನು ನೋಡಿದ್ವಿ. ನನ್ನ ಇಷ್ಟು ವರ್ಷದ ಸೇವೆಯಲ್ಲಿ ಒಬ್ಬ ದೇವರ ಮನುಷ್ಯ ಮಗು ಥರ ಇನಸೆಂಟ್, ಆದರೆ ಹತ್ತಿರ ಹೋದರೆ ಭಯ. ಆ ವ್ಯಕ್ತಿಯನ್ನು ನೋಡಿ ಇದುವರೆಗೂ ಆ ಥರ ಸೇವಕನ ನಾವು ನೋಡೇ ಇಲ್ಲ. ಆ ಅಪ್ಪನ ಹತ್ರ ಹೋದರೆ ಭಯ.
ಆದರೆ ನಿಮಗೆ ಗೊತ್ತಾ, ಆ ವ್ಯಕ್ತಿ ಹೇಳ್ತಾರೆ ಅವ್ರ ಮಗಳಿಗೆ ಕ್ಯಾನ್ಸರ್ ರೋಗದಲ್ಲಿ ಹಾದೋದಾಗಲೂ ಅವ್ರಿಗೆ ಇವಾಗ 80 ವಯಸ್ಸು, ಅವರು ಕಾಮಾಗಿದ್ದರಂತೆ. ಅವ್ರು ಹೇಳ್ತಾಯಿದ್ರು, ಐ ವಾಸ್ ಮೆಡಿಟೇಟಿಂಗ್ ದ ವರ್ಲ್ಡ್, ವಾಕ್ಯ ಧ್ಯಾನ ಮಾಡ್ತಾಯಿದ್ದೆ. ಅವರ ಹೆಂಡತಿಗೆ ಇವತ್ತು ಅಲ್ಝೈಮರ್ ಅಂತ ಕಾಯಿಲೆ, ಅಂದರೆ ಅವ್ರ ಹೆಂಡತಿಗೆ ಇವತ್ತು ಬೈಬಲ್ ಓದೋಕ್ಕಾಗಲ್ಲ. ಅವ್ರಿಗೆ 2 ಜ್ಞಾಪಕ ಇರೋದಂತೆ. ಒಂದು ಅವ್ರ ಗಂಡ, 2ನೇದು ಹಾಡಾಡಿ ಪ್ರಾರ್ಥನೆ ಮಾಡೋದು. ಇವತ್ತು ಅವರಿಗೆ 80 ಹತ್ರ ಮುಗಿದಿದೆ. ಅಂಕಲ್ ಡಗ್ ಒಬ್ಬ ಒಳ್ಳೆಯ ದೇವರ ಮನುಷ್ಯ, ಆದರೆ ಅವ್ರ ಸತ್ಯವೇದವನ್ನು ಪ್ರೀತಿಸಿ ಇದನ್ನು ನಾನು ಇಂಗ್ಲೀಷ್ ಬೈಬಲ್ನಲ್ಲಿ ಬರೆದಿಟ್ಕೊಂಡಿದ್ದೀನಿ. ನಿಮಗೆ ಇದನ್ನು ಕಷ್ಟಪಟ್ಟು ಟ್ರಾನ್ಸ್ಲೇಟ್ ಮಾಡಿ ಸಾಧ್ಯವಾದರೆ ಇದನ್ನ ಬರ್ಕೊಳ್ರಿ ನಿಮ್ಮ ಬೈಬಲ್ಗಳಲ್ಲಿ, ಓದ್ರಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ದೇವರ ವಾಕ್ಯ ಅಷ್ಟು ಶ್ರೀಮಂತನಾದಂಥ ದಾವೀದನು ಕೀರ್ತನೆ 119, 140 ಏನು ಹೇಳ್ತಾನೆ? ನಿನ್ನ ನುಡಿಯು ಪರಿಶುದ್ಧವಾದದ್ದು, ನಿನ್ನ ಸೇವಕನು ಅದನ್ನೇ ಪ್ರೀತಿಸ್ತಾನೆ. ನಿಮಗೆ ಗೊತ್ತಾ, ಎಷ್ಟೋ ಸರಿ ಈ ಬೈಬಲ್ನ ತೊಗೊಂಡು ಹೋಗಿ ನನ್ನ ರೂಮ್ನಲ್ಲಿ ಹಿಂಗೆ ಪ್ರೇಯರ್ ಮಾಡೋದು, ದೇವರೇ ನಿನ್ನ ನುಡಿಯು ಪರಿಶುದ್ಧವಾದದ್ದು, ನಿನ್ನ ಸೇವಕನು ಹಣವನ್ನು ಪ್ರೀತಿಸಬಾರ್ದಪ್ಪ, ನಿನ್ನ ಸೇವಕನು ದೇವರೇ ಮಕ್ಕಳನ್ನು ಪ್ರೀತಿಸಬಾರ್ದು ಹೇರಳವಾಗಿ, ದೇವರೇ ನಿನ್ನ ಸೇವಕನು ಮನೆ ಮಾಡ್ಕೊಳ್ಳೋದು, ಕಾರ್ ಮಾಡ್ಕೊಳ್ಳೋದನ್ನ ಪ್ರೀತಿಸಬಾರ್ದು. ನಾನು ಹಾಗೆ ಆ ವಾಕ್ಯನ ಪ್ರೇಯರ್ ಮಾಡೋದು. ನಿಮ್ಗೆ ಗೊತ್ತಿದೆಯಾ ಆ ಪದ ಏನು ಹೇಳ್ತಾ ಇದೆ? ನಿನ್ನ ನುಡಿಯು ಪರಿಶುದ್ಧವಾದದ್ದು, ನಿನ್ನ ಸೇವಕನು, ಕನ್ನಡದಲ್ಲಿ ಆ ಪದ ನೋಡ್ರಿ, ಅದನ್ನೇ ಪ್ರೀತಿಸ್ತಾನೆ. ಅದನ್ನೇ ಅಂದ್ರೆ ಅರ್ಥ ಏನು? ಅವನಿಗೆ ಸೋಲಾರು, ಸೇವೆ, ಆತ್ಮಗಳು ಯಾವುದು ಬಂದರೂ ಕೂಡ ನನಗೂ ಪ್ರಸಂಗ ಮಾಡ್ಕೊಳ್ತಾ ಇದ್ದೀನಿ, ಅದನ್ನೇ ಅವನು ಪ್ರೀತಿಸ್ತಾನೆ. ಈ ವಾರದಲ್ಲಿ ಮತ್ತೊಂದು ವಾಕ್ಯ ಓದ್ತಾ ಇದ್ದೆ, ಕೀರ್ತನೆ 119, 11 ನಿನಗೆ ವಿರೋಧವಾಗಿ ಪಾಪ ಮಾಡದ ಹಾಗೆ ನನ್ನ ಹೃದಯದಲ್ಲಿ ಏನು ಮಾಡಿದ್ದೇನೆ? ನಿನ್ನ ವಾಕ್ಯವನ್ನು ಏನು ಮಾಡಿದ್ದೇನಂತೆ? ಬಚ್ಚಿಟ್ಕೊಂಡಿದ್ದೇನೆ. ವಾವ್! ನೀವೇನಾದರೂ ನನ್ನ ಮಗಳ ಹತ್ರ ಆಟ ಆಡೋಕ್ಕೆ ಬಂದರೆ, ಮಕ್ಕಳೇನಾದರೂ ಬಂದರೆ, ಒಂದೊಂದು ಆಟ ಸಾಮಾನ ಮಾತ್ರ ನನ್ನ ಮಗಳು ಆಚೆನೂ ತೋರಿಸಲ್ಲ. ಚೆನ್ನಾಗಿರೋ ಆಟ ಸಾಮಾನು. ಇನ್ಫ್ಯಾಕ್ಟ್ ಈವನ್ ಕೀರ್ತನ ಮನೆಗೆ ಹೋದೆ, ಅಲ್ಲಿಂದ ಒಂದು ಲೂಟಿ ಮಾಡೋಣ ಅಂದ್ಕೊಂಡಿದ್ದೆ, ಒಂದು ಆಟ ಸಾಮಾನ ಅವ್ರಿಗೆ ಯಾರೋ ತೊಗೊಂಬಂದು ಕೊಟ್ಟಿರೋದು. ಕೀರ್ತನ ಸುಮ್ಮನೆ ಬಿಡ್ತಾಳ ನನ್ನ? ಯಾಕಂದ್ರೆ ಅವಳು ಅದನ್ನೇನು ಮಾಡಿದ್ದಾರೆ? ಬಚ್ಚಿಟ್ಕೊಂಡು. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಬೈಬಲಲ್ಲಿ ದಾವೀದ ಹೇಳ್ತಾ ಇದ್ದಾನೆ, ಅಷ್ಟು ದೊಡ್ಡ ಆಸ್ತಿ ಪಾಸ್ತಿಗಳೆಲ್ಲ ಇರುವವನು, ನನ್ನ ಹೃದಯದಲ್ಲಿ ನಿನ್ನ ವಾಕ್ಯವನ್ನು ಬಚ್ಚಿಟ್ಕೊಂಡಿದ್ದೀನಿ ದೇವರೇ. ಎಂಥ ಮಾತು ಗೊತ್ತಾ? ಅದಕ್ಕೆ 1 ಪೇತ್ರ 2:2 ಲಾಸ್ಟ್ನೇದಾಗ ನಾವು ಓದೋಣ. ಈ ಶುದ್ಧವಾದ ಹಾಲನ್ನು ಬಯಸ್ರಿ. 2ನೇ ವಾಕ್ಯ ಲಾಸ್ಟ್, ಎಲ್ಲರೂ ಓದಿ. ಅದರಿಂದ, ಎಲ್ಲರೂ ಹೇಳಿ ಈ ವಾಕ್ಯವನ್ನು, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ನೋಡ್ರಿ, ಅದಕ್ಕೆ ಅವನು ಕೆಡೆದಾಗ ಮುಗಿಸಿದ್ದು, ಕರ್ತನು ದಯಾಳುವೆಂದು ನೀವು ಅನುಭವದಿಂದ ಏನು ಮಾಡಿದ್ದೀರಂತೆ? ತಿಳಿದುಕೊಂಡಿದ್ದೀರಲ್ವೇ. ಯಾಕೆ ಈ ಮಾತು ಎಷ್ಟು ವೆಯ್ಟ್ ಇದೆ ಗೊತ್ತಾ ಈ ಪದಕ್ಕೆ? ಒಂದು ದಿವಸ ಯೇಸು ಸ್ವಾಮಿನ ಹಿಂಜಾರದವನು ಒಂದು ದಿವಸ ಯೇಸು ಸ್ವಾಮಿನ ನೀನು ಹೋಗಲೇಬೇಡ ಸಾಯಕ್ಕೆ ಅಂದ. ಸೈತಾನನೇ ನಾನು ಬಿಟ್ಟು ಹೋಗು ಅಂದರು. ಆವಾಗಲೂ ಅವನು ಹೇಳ್ತಾನೆ, ನಿನ್ನನ್ನು ಬಿಟ್ಟು ನಾವು ಎಲ್ಲಿ ಹೋಗಲಿ, ಜೀವವುಳ್ಳ ವಾಕ್ಯ ನಿನ್ನಲ್ಲಿ. ಮತ್ತೆ ಒಂದು ದಿವಸ ಎಲ್ಲನೂ ಬಿಟ್ಟು ಪ್ಯಾಕಪ್ ಮಾಡಿ ಕೆಲಸಕ್ಕೆ ಮೀನು ಹಿಡಿಯೋಕ್ಕೆ ಹೋಗ್ಬಿಟ್ಟ. ಆಗಲೂ ಆ ವಾಕ್ಯ ಆದಾತನು ಅವನನ್ನು ಹುಡ್ಕೊಂಡು ಬಂದರು. ಆವಾಗ ಸೀಮೋನಿಗೆ ಗೊತ್ತಾಯಿತು, ಓ ಇಷ್ಟು ದೊಡ್ಡ ಕರುಣೆಯುಳ್ಳಂಥ ದೇವರು ಅವನ ಅನುಭವದಿಂದ ತಿಳಿದಿದ್ದ. ಆ ಮಾತು ಸಾಧಾರಣವಾದಂಥ ಮಾತಲ್ಲ, ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೇ. ಪೇತ್ರನು ಅನುಭವದಿಂದ ತಿಳಿದಿದ್ದ. ಇದನ್ನು ಎಷ್ಟೇ ಬೈಬಲ್ ಕಾಲೇಜಲ್ಲಿ ಓದಿ ಪ್ರಯೋಜನ ಇಲ್ಲ, ಡೈಲಿ ಓದಿ ಪ್ರಯೋಜನ ಇಲ್ಲ. ಈ ವಾಕ್ಯಗಳನ್ನು ಎಷ್ಟು ನಮ್ಮ ಒಳಗಡೆ ಎಷ್ಟು ಕಂಠಪಾಠ ಮಾಡಿದ್ರೂ ಪ್ರಯೋಜನ ಇಲ್ಲ. ಈ ವಾಕ್ಯವನ್ನು ತಿಳಿದವರು 106 ಮಂದಿ ಇದ್ದಾರೆ. ಈ ವಾಕ್ಯದಲ್ಲಿರುವ ದೇವರನ್ನು ತಿಳಿದವರು ಕೆಲವರೇ ಇದ್ದಾರೆ. ಇವತ್ತು ನೀವು ಈ ಕರ್ತನ ಭೋಜನಕ್ಕೆ ಬರುವಾಗ ಇದನ್ನು ರೊಟ್ಟಿ ಮಾಂಸ ಅಂತ ತಿಳ್ಕೊಂಡು ನೀವು ಕಣ್ಣೀರಿಂದ ಯಾವಾಗ ಬರ್ತೀರಾ ಗೊತ್ತಾ? ಅನುಭವದಿಂದ ತಿಳಿದವನು ಭಯಭಕ್ತಿಯಿಂದ ತೊಗೊಳ್ತಾನೆ. ಅನುಭವ ಇಲ್ಲದೆ ಇರೋನಿಗೆ ಇದು ಸುಮ್ಮನೆ ಒಂದು ದ್ರಾಕ್ಷಾರಸ. ಯಾವನ ಪಾಪಗಳು ಕ್ಷಮಿಸಲ್ಪಟ್ಟು ಯಾವನ ದ್ರೋಹಗಳು ಹೆಚ್ಚು ದೇವರ ಮುಂದೆ ಘೋರವುಳ್ಳದ್ದನ್ನು ಅರಿವು ಬರುತ್ತೋ ಅವನಿಗೆ ಬೆಳಗ್ಗೆ ನಾನು ಮೊಣಕಾಲೂರಿ ಇದನ್ನು ಇದಕ್ಕೆ ಸಿದ್ಧ ಮಾಡುವಾಗಲೂ ದೇವರ ಹತ್ರ ಹೇಳ್ತಿದ್ದೆ, ದೇವರೇ ಇದನ್ನು ತೆಗೆದುಕೊಳ್ಳುವಂಥ ನಾವೆಲ್ಲ ನಿನ್ನನ್ನು ಅನುಭವದಿಂದ ಸವಿಬೇಕು. ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರೇ, ಇದನ್ನು ಏನೋ ಕಲಿತ್ವಿ ಅಂತಲ್ಲ, ಏನೋ 108 ವಾಕ್ಯಗಳನ್ನು ನಮ್ಮೊಳಗಡೆ ತುಂಬಿಕೊಂಡಿದ್ದೀವಿ ಅಂತಲ್ಲ. ನಿಮ್ಮ ಮಕ್ಕಳುಗಳಿಗೂ ನೀವೊಂದು ಪ್ರಾರ್ಥನೆ ಮಾಡಬೇಕು. ವಾರ ವಾರ ವಾಕ್ಯಗಳನ್ನು ಕಂಠಪಾಠ ಮಾಡಿದ್ರಿಂದಲ್ಲ, ಆ ವಾಕ್ಯದಲ್ಲಿರುವ ದೇವರನ್ನು ದಯಾಳುವೆಂದು ನಾವು ತಿಳ್ಕೋಬೇಕು. ಇವತ್ತು ನೀವು ವಾರ ವಾರ, ಅದಕ್ಕೆ ನಾನು ಹೇಳ್ತೀನಿ, ಕಮ್ಯೂನಿಯನನ್ನು ಒಬ್ಬ ನಿರಾಕರಿಸಬಾರ್ದು.
ಕರ್ತನ ಭೋಜನವನ್ನು ಒಬ್ಬನು ಪ್ರತಿ ತಿಂಗಳು, ಅವನಿಗೆ 1 ತಿಂಗಳು ದೇವರು ಟೈಮ್ ಕೊಟ್ಟಿದ್ದಾನೆ. ಆ ಕ್ಷಮೆಯುಳ್ಳ ದೇವರನ್ನು ಅನುಭವಿಸಬೇಕು, ಆ ಕ್ಷಮೆಯುಳ್ಳ ದೇವರನ್ನು ಸವಿಯಬೇಕು.